ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಎಜು ವರ್ಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಒಂದು ಚಾನಲ್ನಲ್ಲಿ ನಾವು ಪ್ರತಿದಿನವೂ ಕೂಡ ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದ ಸ್ಕಾಲರ್ಶಿಪ್ಗಳ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಶೈಕ್ಷಣಿಕ ವರ್ಷದ ಬಗ್ಗೆ ಮಾಹಿತಿ ಆಗಿರ್ಬೋದು, ಮತ್ತು ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಇನ್ ಡೀಟೇಲ್ ಅನ್ನು ಹಾಕ್ತೀವಿ. ಹಾಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ಏನಪ್ಪ ಅಂತಂದರೆ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಬಂದುಬಿಟ್ಟು ಅಕಾಡೆಮಿಕ್ ಇಯರ್ 24-25ಗೆ ಅಂದರೆ ಯಾರು ಎಲ್ಲ ಅಕಾಡೆಮಿಕ್ ಇಯರ್ 24-25 ಅಡ್ಮಿಷನನ್ನು ತೊಗೊಂಡಿದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಲಿಕ್ಕೆ ಡೇಟನ್ನು ಫಿಕ್ಸ್ ಮಾಡಿದ್ದಾರೆ. ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಏನಿದೆ ಅದು ಸ್ಟಾರ್ಟ್ ಆಗಿದೆ. ಸೊ ಇವಾಗ ನೋಟಿಫಿಕೇಷನ್ ಬಂದಿದೆ. ಸೊ ನಿಮಗೆ ನಾನು ಅದನ್ನು ನಿಮಗೆ ಮೊದಲೇ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಯಾರು ಕೂಡ ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡೋದ್ರಲ್ಲಿ ಮಿಸ್ ಆಗಬಾರ್ದು ಅಂತ. ಸೊ ಹಾಗಿದ್ರೆ ಬನ್ನಿ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಇಫ್ ಇನ್ ಕೇಸ್ ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಮಿಡಲಲ್ಲಿ ಹೇಳಿರುವಂತಹ ಒಂದೆರಡು ಫಾರ್ ಎಕ್ಸಾಂಪಲ್ ಇವಾಗ ನಾವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಏನಾದರೂ ಹೇಳಿರ್ತೀವಿ, ನೀವೇನಾದರೂ ವಿಡಿಯೋನ ಸ್ಕಿಪ್ ಮಾಡಿದಾಗ ಅಲ್ಲಿ ನೀವು ಅದನ್ನು ಬಿಟ್ಟು ಮತ್ತೆ ಮುಂದೆ ಹೋದಾಗ ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ಕೂಡ ನಿಮ್ಮ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅಂತಂದರೆ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಅನ್ನೋ ಒಂದು ಏನು ಏಜೆನ್ಸಿ ಅಥವಾ ಒಂದು ಕಂಪನಿ ಇದೆ ಅಲ್ವಾ, ಅದು ಪ್ರತಿ ವರ್ಷ ಮೆರಿಟೋರಿಯಸ್ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾ ಬರ್ತಾ ಇದೆ. ಸೊ ಈ ಸ್ಕಾಲರ್ಶಿಪ್ ನನ್ನ ಒಂದು ಸರೌಂಡಿಂಗ್ಸಲ್ಲಿ ಒಂದು 2 to 3 ಸ್ಟೂಡೆಂಟ್ಸ್ ಏನಿದ್ದಾರೆ ಅವರೆಲ್ಲ ತೊಗೊಂಡಿದ್ದಾರೆ. ಅಂದರೆ ನನ್ನ ಒಂದು ಕಸಿನ್ಸ್ಗಳಲ್ಲಾಗಿರ್ಬೋದು ಅಥವಾ ಯಾರೋ ಈ ರೀತಿ ಪರಿಚಯ ಇದ್ದವರಲ್ಲಾಗಿರ್ಬೋದು. ಸೊ ಅದಾದ ನಂತರ ನಾನು ಇದನ್ನು ಕನ್ಫರ್ಮ್ ಮಾಡಿಬಿಟ್ಟು ಆ್ಯಂಡ್ ಇದು ವೆರಿಫೈಡ್ ಅಂತ ಗೊತ್ತಾದ ನಂತರನೇ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಇದು ಅಫಿಷಿಯಲ್ ವೆಬ್ಸೈಟಲ್ಲೇ ಪಬ್ಲಿಷ್ ಆಗಿರುವಂತಹ ನೋಟಿಫಿಕೇಷನ್ ಆಗಿರೋದ್ರಿಂದ. ಸೊ ಬನ್ನಿ ಹಾಗಿದ್ಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಏನಿಲ್ಲ, ಇದು ಎರಡು ಡಿವೈಡ್ ಅಂದರೆ ಎರಡು ಸ್ಕಾಲರ್ಶಿಪ್ಪನ್ನು ಎರಡು ಪೋರ್ಷನ್ನಾಗಿ ಡಿವೈಡ್ ಮಾಡಿದ್ದಾರೆ. ಅಂದರೆ ಎರಡು ಪೋರ್ಷನ್ ಅಂತಂದರೆ ಕನ್ಫ್ಯೂಸ್ ಆಗಬೇಡಿ. ಒಂದು ಜನರಲ್ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ, ಒಂದು ಸ್ಪೆಷಲ್ ಚೈಲ್ಡ್ ಗರ್ಲ್ ಅಂತ ಕೊಡ್ತಾರೆ. ಯಾಕಪ್ಪ ಅಂತಂದರೆ ನೋಡಿ, ನಿಮಗೆ ಇದರ ರೂಲ್ಸ್ ಇವೆಲ್ಲ ಕ್ರೈಟೀರಿಯಾಗಳನ್ನು ನಾನು ನಿಮಗೆ ಓದಿ ಹೇಳ್ತೀನಿ. ಸೊ ಫಸ್ಟ್ ಆಫ್ಟರ್ ಕ್ಲಾಸ್ 12th ಮುಗಿಸಿದ ನಂತರ ವಿದ್ಯಾರ್ಥಿಗಳು ಯಾರೆಲ್ಲ 12ನೇ ತರಗತಿಯನ್ನು ಕಂಪ್ಲೀಟ್ ಮಾಡಿರ್ತೀರ, ಇಲ್ಲಿ ಅಕಾಡೆಮಿಕ್ 21-22 ಅಲ್ಲಿ ಕಂಪ್ಲೀಟ್ ಮಾಡಿದವರು, 23-24 ಕಂಪ್ಲೀಟ್ ಮಾಡಿದವರು, ಈ 4 ಇಯರಲ್ಲಿ ಕಂಪ್ಲೀಟ್ ಮಾಡಿದ್ರು ಕೂಡ ಈ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಮಾಡಬಹುದು. ಆ್ಯಂಡ್ ಅಕಾಡೆಮಿಕ್ 24-25 ಅಡ್ಮಿಷನ್ ಏನಾದರೂ ನೀವು ತೊಗೊಂಡಿದ್ದೀರಿ, ಇಫ್ ಇನ್ ಕೇಸ್ ಫೀಲ್ಡ್ ಆಫ್ ಮೆಡಿಸಿನ್, ಇಂಜಿನಿಯರಿಂಗ್, ಗ್ರಾಜುಯೇಷನ್ ಇನ್ ಎನಿ ಡಿಸಿಪ್ಲಿನ್, ಇಂಟಿಗ್ರೇಟೆಡ್ ಕೋರ್ಸಸ್. ಸೊ ಇಂಟಿಗ್ರೇಟೆಡ್ ಕೋರ್ಸಸ್ ಅಂತಂದರೆ ಫಾರ್ ಎಕ್ಸಾಂಪಲ್ BBA LLB, BA LLB ಆ್ಯಂಡ್ BSc ಆರ್ಕಿಟೆಕ್ಚರ್, ಈ ಥರ ಇಂಟಿಗ್ರೇಟೆಡ್ ಕೋರ್ಸ್ ಏನು ಬರುತ್ತಲ್ಲ, ಸೊ ಆ ಥರ ಕೋರ್ಸಲ್ಲಿ ಕೂಡ ನೀವು ಅಡ್ಮಿಷನನ್ನು ತೊಗೊಂಡಿದ್ರೆ ನೀವು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಆನಂತರ ಫ್ಯಾಮಿಲಿ ಇನ್ಕಮ್ ಬಂದುಬಿಟ್ಟು ನಿಮ್ಮದು 2,50,000 ಕೆಳಗಡೆ ಇರಬೇಕು. ಸೊ ಈ ರೂಲ್ಸನ್ನು ಮತ್ತೊಮ್ಮೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋ ಪಾರ್ಟಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟೇ ನೆನ್ಪಿಟ್ಕೊಳ್ಳಿ. ಫಸ್ಟ್ ಜನರಲ್ ಸ್ಕಾಲರ್ಶಿಪ್ ಆದ ನಂತರ ಸ್ಪೆಷಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್. ಸೊ ಬನ್ನಿ ಸ್ಪೆಷಲ್ ಗರ್ಲ್ ಚೈಲ್ಡ್ ಸ್ಕಾಲರ್ಶಿಪ್, ಇದರ ಕ್ರೈಟೇರಿಯಾ ಕೂಡ ಸೇಮೇ, ಬಟ್ ಇದು ಬರೀ ವಿದ್ಯಾರ್ಥಿಗಳಿಗೆ ಮಾತ್ರ ಇರುತ್ತೆ. ಸೊ ಸ್ಕಾಲರ್ಶಿಪ್ ಅಮೌಂಟ್ ಬಗ್ಗೆ ಇಲ್ಲಿ ನಿಮಗೆ ಇನ್ ಡೀಟೇಲ್ ಆಗಿ ಅವರು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂತಂದರೆ ಫಾರ್ ಎಕ್ಸಾಂಪಲ್ ಆ್ಯನ್ ಅಮೌಂಟ್ ಫಾರ್ 40,000 ಪರ್ ಆ್ಯನಮ್. ಯಾವ ವಿದ್ಯಾರ್ಥಿಗಳಿಗೆ ಬರುತ್ತೆ ಅಂತಂದರೆ ಯಾವ ವಿದ್ಯಾರ್ಥಿಗಳು MBBS, BAMS, BHMS, BDS ಅಂದರೆ ಮೆಡಿಸಿನ್ನಲ್ಲಿ ಓದ್ತಾ ಇರ್ತೀರಾ, ಮೆಡಿಸಿನ್ ಫೀಲ್ಡನ್ನು ಓದ್ತಾ ಇರ್ತೀರಾ, ಅಂದರೆ ಈ 4 ಕೋರ್ಸನ್ನು ಓದ್ತಾ ಇರ್ತೀರಾ, ಇಂತಹ ವಿದ್ಯಾರ್ಥಿಗಳಿಗೆ ನಿಮಗೆ 40,000 ಸ್ಕಾಲರ್ಶಿಪ್ ಬರುತ್ತೆ. BTech ಅನ್ನು ಓದ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 30,000 ಮತ್ತು ನಾರ್ಮಲ್ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ 20,000 ಸ್ಕಾಲರ್ಶಿಪ್ ಬರುತ್ತೆ. ಸೊ ಇದು ಅವ್ರು ನಿಮಗೆ ಡಿವೈಡ್ ಬೈ 2 ಟರ್ಮಲ್ಲಿ ಅಮೌಂಟನ್ನು ಪೇ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನೀವು ಅಂಡರ್ BHMS ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿದ್ರೆ ಅಂತ ತಗೋರಿ, ಬ್ಯಾಚುಲರ್ ಆಫ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಆ್ಯಂಡ್ ಸರ್ಜರಿ ಕ್ಯಾಟಗರಿಯಲ್ಲಿ ಸೆಲೆಕ್ಷನ್ ಆಗಿದ್ರೆ ನಿಮ್ಮ ಒಂದು ಸ್ಕಾಲರ್ಶಿಪ್, ನಿಮ್ಮ ಒಂದು ಅಕಾಡೆಮಿಕ್ ಇಯರ್ ಬಂದುಬಿಟ್ಟು 2025ಇಂದ 26ವರೆಗೂ ಇರುತ್ತೆ. ಸೊ ಅವರು ನಿಮ್ಮ 25 ಜುಲೈ ಅಥವಾ ಆಗಸ್ಟ್ ಮಂತಲ್ಲಿ ಸ್ಕಾಲರ್ಶಿಪ್ ಕೊಡ್ತಾರೆ, ಆ್ಯಂಡ್ ನಂತರ 26 ಜಾನ್ವರಿಯಲ್ಲಿ ಕೊಡ್ತಾರೆ. ಎರಡು ಕಂತಿನಲ್ಲಿ ಕೊಡ್ತಾರೆ ಅಂತ. ಆ್ಯಂಡ್ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಎವ್ರಿ ಇಯರನ್ನು ಪಾಸ್ ಆಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ಗೆ ಸ್ಕಾಲರ್ಶಿಪ್ಪನ್ನು ತೊಗೊಂಡಿದ್ರೆ ನೀವು ಸೆಕೆಂಡ್ ಇಯರಲ್ಲಿ ಎಂಟರ್ ಆಗಬೇಕಂದ್ರೆ ಫಸ್ಟ್ ಇಯರಲ್ಲಿ ನೀವು ಪಾಸ್ ಆಗಿ 60% ಎಲಿಜಿಬಲ್ ಆದ ನಂತರ ನಿಮಗೆ ಸೆಕೆಂಡ್ ಇಯರ್ಗೆ ರಿನ್ಯೂವಲ್ ಮಾಡಿಬಿಟ್ಟು ಸ್ಕಾಲರ್ಶಿಪ್ಪನ್ನು ತೊಗೋಬೋದು. ಆ್ಯಂಡ್ ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂದರೆ ನೀವು ಇಲ್ಲಿ ಗರ್ಲ್ಸ್ಗೆ ಏನು ಅಪಾರ್ಚುನಿಟಿ ಇದೆ ಅಂತಂದರೆ ಫಾರ್ ಎಕ್ಸಾಂಪಲ್ ನೀವು ಜನರಲ್ ಸ್ಕಾಲರ್ಶಿಪ್ಪಲ್ಲಿ ಸೆಲೆಕ್ಷನ್ ಆಗಿದ್ರೆ, ಬಟ್ ನೀವು ಒಬ್ಬರೇ ವಿದ್ಯಾರ್ಥಿ ಗರ್ಲ್ ಚೈಲ್ಡ್ ಆದರೆ ನಿಮಗೆ ಎಡಿಷ್ನಲ್ ಆಗಿ 15,000 ಕೂಡ ಎಕ್ಸ್ಟ್ರಾ ಅಮೌಂಟ್ ಸಿಗುತ್ತೆ.
ಸೊ ಪೇಮೆಂಟ್ ಮೋಡ್ ಸೇಮ್ ಬ್ಯಾಂಕ್ ಅಕೌಂಟ್ ಥ್ರೂ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ IFSC ಕೋಡ್ ಆ್ಯಂಡ್ ಅಕೌಂಟ್ ನಂಬರ್ ಈ ರೀತಿ ಎಲ್ಲವನ್ನು ತೊಗೊಂಡ್ಬಿಟ್ಟು ಸ್ಕಾಲರ್ಶಿಪ್ಪನ್ನು ಪೇ ಮಾಡ್ತಾರೆ. ಸೊ ಈ ಒಂದು ನೋಟಿಫಿಕೇಶನ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇಫ್ ಇನ್ ಕೇಸ್ ಲಿಂಕ್ ಮೆನ್ಷನ್ ಇಲ್ಲ ಅಂದರೆ ವಿಡಿಯೋನ ನೋಡ್ತಕ್ಕಂಥ ವಿದ್ಯಾರ್ಥಿಗಳು ಏನಾದರೂ ಆಸಕ್ತಿ ಉಳ್ಳವರಾಗಿದ್ದರೆ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅನ್ನೋದಾದರೆ ನೀವು ಕಮೆಂಟ್ ಬಾಕ್ಸಲ್ಲಿ ನೀವು ಲಿಂಕ್ ಅಂತ ಮೆನ್ಷನ್ ಮಾಡಿ ನಾನು ನಿಮಗೆ ಈ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ. ಬನ್ನಿ ಹಾಗಿದ್ರೆ ಸ್ಕಾಲರ್ಶಿಪ್ಪನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗಷ್ಟೇ ನಾನು ನಿಮ್ಮ ಮುಂದೆ ನೋಟಿಫಿಕೇಷನ್ನ ಇನ್ ಡೀಟೇಲ್ ಆಗಿ ಓದ್ತಾ ಹೋದೆ. ಸೊ ಹಾಗಿದ್ಮೇಲೆ ಇವಾಗ ಎಲಿಜಿಬಿಲಿಟಿ ಮತ್ತು ಹೇಗೆ ಈ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದು ಅಂತ ನೋಡ್ಕೊಂಬೋಣ. ಸೊ ನೋಡ್ಬೋದು ಇದಕ್ಕೆ ಎಲಿಜಿಬಲ್ ಆಗುವಂತಹ ವಿದ್ಯಾರ್ಥಿಗಳಪ್ಪ ಅಂದರೆ 10ನೇ ತರಗತಿ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ 12ನೇ ತರಗತಿ ಹಾಗೂ ಪಾಸ್ಔಟ್ ಆಗಿರುವಂತಹ ವಿದ್ಯಾರ್ಥಿಗಳು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇನ್ನು ಡಿಗ್ರಿ ವಿದ್ಯಾರ್ಥಿಗಳು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋದಾದರೆ ಸೊ LIC ಗೋಲ್ಡನ್ ಜುಬ್ಲಿ ಸ್ಕಾಲರ್ಶಿಪ್ ಅನ್ನೋದು ಪ್ರತಿ ವರ್ಷ ಬರುವಂತಹ ಸ್ಕಾಲರ್ಶಿಪ್. ಇದು ಒಂದು ಗ್ಯಾರಂಟಿ ಸ್ಕಾಲರ್ಶಿಪ್. ಅನಂತರ ಇದರ ಬಗ್ಗೆ ನಾನು ನಿಮಗೆ ಒಂದು ಇನ್ ಡೀಟೇಲ್ ಆಗಿ ಮಾಹಿತಿಯನ್ನು ಹೇಳೋದಾದರೆ ಯಾವ ವಿದ್ಯಾರ್ಥಿಗಳು ಮೆರಿಟೋರಿಯಸ್ ಆಗಿರ್ತೀರಾ ಅಂದರೆ ನಿಮ್ಮ ಒಂದು ಶೈಕ್ಷಣಿಕ ವರ್ಷದ ಅಂದರೆ ಫಾರ್ ಎಕ್ಸಾಂಪಲ್ ಡಿಗ್ರಿ ಫಸ್ಟ್ ಇಯರ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಒಂದು PUC ಪರ್ಸೆಂಟೇಜ್ ಅಬೋವ್ 85 ಇದ್ದರೆ ನಿಮಗೆ ಈ ಸ್ಕಾಲರ್ಶಿಪ್ 100% ಸ್ಯಾಂಕ್ಷನ್ ಆಗೇ ಆಗುತ್ತೆ. ಇಫ್ ಇನ್ ಕೇಸ್ ನೀವು ಲಕ್ಕಿಯಾಗಿದ್ದು ಸೊ ಅವರು ಮೆರಿಟ್ ಲಿಸ್ಟನ್ನು ತೆಗೆದಾಗ ಮೆರಿಟ್ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಇವಾಗ 100 ಸ್ಟೂಡೆಂಟ್ ಅಥವಾ 200 ಸ್ಟೂಡೆಂಟ್ಗೆ ಅವರು ಒಂದು ಡಿಸ್ಟಿಕ್ಕಿಂದ ಸ್ಕಾಲರ್ಶಿಪ್ಪನ್ನು ಕೊಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಸೊ ಆ ಡಿಸ್ಟಿಕ್ಕಿಂದ ಯಾರೂ ಮೋಸ್ಟ್ ಆಫ್ ದೆನ್ 85 ಇಲ್ಲಪ್ಪ ಅಂದಾಗ ನಿಮ್ಮ ಒಂದು ಸ್ಕಾಲರ್ಶಿಪ್ ಕನ್ಸಿಡರ್ ಆಗಿಬಿಟ್ಟು ಇಫ್ ಇನ್ ಕೇಸ್ ನೀವು 79-80% ಇದ್ದರೂ ಕೂಡ ನಿಮ್ಮ ಒಂದು ಸ್ಕಾಲರ್ಶಿಪ್ ಈ ಒಂದು LIC ಗೋಲ್ಡನ್ ಜುಬ್ಲಿ ಸ್ಕೀಮ್ ಅಂಡರ್ ಅಡಿ ಸ್ಯಾಂಕ್ಷನ್ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ ನೋಡೋಣ ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ನ ಹಾಕೋದಂತ. ಸೊ ಇದರಲ್ಲಿ 2 ಕ್ಯಾಟಗರಿ ಬರುತ್ತೆ. ಸೊ ನಿಮಗೆ ಅದನ್ನು ಕೂಡ ತಿಳಿಸ್ತೀನಿ. ಫಸ್ಟು ಜನರಲ್ ಸ್ಕಾಲರ್ಶಿಪ್ಪನ್ನು ಕನ್ಸಿಡರ್ ಮಾಡ್ತಾರೆ. ಯಾವ ಜನರಲ್ ಸ್ಕಾಲರ್ಶಿಪ್ ಅಂದರೆ ಹ್ಯಾವ್ ಪಾಸ್ಡ್ ಅ ಕ್ಲಾಸ್ 10th or 12th ಎಕ್ಸಾಮಿನೇಷನ್ ಆರ್ ಇಟ್ ಈಕ್ವಲೆಂಟ್ ರೆಗ್ಯುಲರ್ ಬಾರ್ ವೆಕೇಷನ್ ಅಂದರೆ ಯಾರು 10 ಮತ್ತು 12ನೇ ತರಗತಿಯನ್ನು ಪಾಸ್ ಆಗಿರ್ತಾರೆ. ಸೊ ಇದಕ್ಕೆ ಮಿನಿಮಮ್ ಕ್ರೈಟೀರಿಯಾ ಬಂದುಬಿಟ್ಟು 60% ಇಟ್ಟಿದ್ದಾರೆ. ಆಮೇಲೆ ಯಾರು ಹೈಯರ್ ಸ್ಟಡಿಯನ್ನು ಪರ್ಚೇಸ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಕೋರ್ಸನ್ನು ತೊಗೊಂಡಿರ್ತಾರೆ, ಅದರ ನಂತರ ಡಿಗ್ರಿ ಕೋರ್ಸ್ಗಳನ್ನ ತೊಗೊಂಡಿರ್ತಾರೆ, ಪ್ರೊಫೆಷ್ನಲ್ ಕೋರ್ಸ್ಗಳಿಗೆಲ್ಲ ಹೋಗಿರ್ತಾರೆ. ಸೊ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಆ್ಯನ್ಯುವಲ್ ಇನ್ಕಮ್ ಇದರ ಒಂದು ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು 2,50,000 ಕೆಳಗಡೆ ಇರಬೇಕು. ಸೊ ಇದು ಒಂದು ಜನರಲ್ ಸ್ಕಾಲರ್ಶಿಪ್ ಅಂದರೆ ಇದರಲ್ಲಿ ಎಲ್ಲ ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಎಲ್ಲರಿಗೂ ಸೇರಿ ಒಂದು ಮೆರಿಟ್ ಲಿಸ್ಟ್ ಆಧಾರ ಮೇಲೆ ಸ್ಕಾಲರ್ಶಿಪ್ಪನ್ನು ಪ್ರೊವೈಡ್ ಮಾಡ್ತಾನೆ. ಸೊ ಇನ್ನು ಸ್ಪೆಷಲ್ ಸ್ಕಾಲರ್ಶಿಪ್ ಫಾರ್ ಗರ್ಲ್ ಚೈಲ್ಡ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನೀವು ಒಬ್ಬರೇ ಗರ್ಲ್ ಚೈಲ್ಡ್ ಆಗಿರಬೇಕು ಅಂದರೆ ನಿಮ್ಮ ಮನೇಲಿ ಒಂದು 3-4 ಜನ ಇದ್ದೀರಾ ಅಂತ ಇಟ್ಕೊಳ್ಳಿ. ಅದರಲ್ಲಿ ನೀವು ಒಬ್ಬರೇ ಗರ್ಲ್ ಚೈಲ್ಡ್ ಅಂದರೆ ಆ ಮನೆಗೆ ಒಂದು ಹೆಣ್ಣು ಮಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆಧಾರದ ಮೇಲೂ ಕೂಡ ಈ ಒಂದು ಸ್ಕಾಲರ್ಶಿಪ್ಪನ್ನು ಸ್ಯಾಂಕ್ಷನ್ ಮಾಡ್ತಾರೆ. ಸೊ ನಾನು ನೋಡಿರುವ ಹಾಗೆ ಮೆರಿಟ್ ಲಿಸ್ಟಲ್ಲಿ ಮೋಸ್ಟ್ ಆಫ್ ಗರ್ಲ್ಸ್ ನೇಮೇ ಜಾಸ್ತಿ ಇರೋದು. ಸೊ ಇದಕ್ಕೆ ಕ್ರೈಟೀರಿಯಾನು ಏನಿಲ್ಲ, 10th ಪಾಸ್ ಆಗಿರಬೇಕು ಅಕಾಡೆಮಿಕ್ ಇಯರಲ್ಲಿ. ಆ ನಂತರ ಮತ್ತು ಇದಕ್ಕೆ 60%ಕಿಂತ ಮೋರ್ ಅಂದರೆ 60ಕ್ಕಿಂತ ಹೆಚ್ಚು ಪರ್ಸೆಂಟೇಜನ್ನು ಮಾಡಿರಬೇಕು. ಆನಂತರ ಎನಿ ಡಿಪ್ಲೊಮಾ ಅಥವಾ ಎನಿ PU ಕೋರ್ಸಸ್ಗಳಿಗೆ, ಎನಿ ಡಿಗ್ರಿ ಕೋರ್ಸಸ್ಗಳಿಗೆ ಇಲ್ಲಿ ಅಡ್ಮಿಷನನ್ನು ತೊಗೊಂಡಂಥವ್ರು ಕೂಡ ಇದಕ್ಕೆ ಮಾಡ್ಬೋದು. ಸೊ ಇಲ್ಲಿ ಕ್ರೈಟೀರಿಯಾವನ್ನು ಇನ್ ಡೀಟೇಲಿಗೆ ಕೊಡ್ತಾ ಹೋಗಿದ್ದಾರೆ. ಆನಂತರ ಸ್ಕಾಲರ್ಶಿಪ್ ಅಮೌಂಟ್ ಎಷ್ಟಿರುತ್ತೆ ಅನ್ನೋದಾದರೆ ಸೊ ನೋಡ್ಬೋದು ಕೋರ್ಸಸ್ MBBS, BAMS, BHMS ಮತ್ತು BDS ಮೆಡಿಕಲ್ ಪ್ರೊಫೆಷನ್ ಕೋರ್ಸಿಗೆ 40,000 ಫಿಕ್ಸ್ ಮಾಡಿದ್ದಾರೆ. BE, BTech ಮತ್ತು ಬ್ಯಾಚುಲರ್ ಆಫ್ ಆರ್ಕಿಟೆಕ್ಚರ್ ಇಷ್ಟು ಕೋರ್ಸ್ಗಳಿಗೆ 30,000 ಫಿಕ್ಸ್ ಮಾಡಿದ್ದಾರೆ. ಆನಂತರ ಗ್ರ್ಯಾಜುಯೇಷನ್ಗೆ ಬಂದುಬಿಟ್ಟು 20,000 ಇಲ್ಲಿ ಫಿಕ್ಸನ್ನು ಮಾಡಿದ್ದಾರೆ. ಸೊ ಇನ್ನು ಸ್ಪೆಷಲ್ ಗರ್ಲ್ ಚೈಲ್ಡ್ ಅಂದರೆ ಯಾರು 12ನೇ ತರಗತಿಯನ್ನು ಪಾಸ್ ಮಾಡಿರ್ತಾರೆ ಅಂಥವರಿಗೆ ಇವರು 4 ವರ್ಷ ಕಂಟಿನ್ಯೂ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ. ಪ್ರತಿ ವರ್ಷಕ್ಕೆ ಇವರು 15,000 ಅಂತ ಫಿಕ್ಸನ್ನು ಮಾಡಿದ್ದಾರೆ. ಸೊ ಇದಾಗಿತ್ತು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಸೊ ಇನ್ನು ಡಾಕ್ಯುಮೆಂಟ್ಸ್ ಏನೇನು ಬೇಕಂದರೆ ಇದಕ್ಕೆ ಇನ್ಕಮ್ ಸರ್ಟಿಫಿಕೇಟ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ಸೊ ಮೋಸ್ಟ್ ಆಫ್ ನಮ್ಮ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಕ್ಯಾಸ್ಟ್ ಮತ್ತು ಇನ್ಕಮ್ ಎರಡೂ ಒಂದರಲ್ಲೇ ಇರುತ್ತೆ. ಸೊ ಸಮ್ ಫ್ಯೂ ಅದರ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇದು ಸಪ್ರೇಟ್ ಆಗಿರುತ್ತೆ. ಆ್ಯಂಡ್ ಬ್ಯಾಂಕ್ ಅಕೌಂಟ್ ಬೇಕು ಮತ್ತು ಮಾರ್ಕ್ ಶೀಟ್ ಪ್ರೀವಿಯಸ್ ಇಯರಲ್ಲಿ ಫಾರ್ ಎಕ್ಸಾಂಪಲ್ ನೀವು 12th ಅಪ್ಲೈ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮೊಂದು 10th ರಿಸಲ್ಟ್ ಶೀಟು ಏನಿರುತ್ತೆ ಅದು ಡಿಕ್ಲೇರ್ ಆಗಿದ್ದರೆ ಅದರ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್, ಇಫ್ ಇನ್ ಕೇಸ್ ನಿಮ್ಮ ಹತ್ರ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಇತ್ತಪ್ಪ ಅಂದರೆ ಅದನ್ನು ಅಟೆಸ್ಟ್ ಮಾಡಿಸ್ಬಿಟ್ಟು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಹಾಗಿದ್ಮೇಲೆ ಹೌ ಟು ಅಪ್ಲೈ, ಹೇಗೆ ಅಪ್ಲೈ ಮಾಡೋದಾದರೆ ಸೊ ನೋಡಿ ನಾನು ಇನ್ ಡೀಟೇಲಾಗಿ ನಿಮ್ಗೆ ತಿಳಿಸ್ತೀನಿ. ಕ್ಲಿಕ್ ಕ್ಯಾಂಡಿಡೇಟ್ ಇಲ್ಲಿ ಫಸ್ಟ್ ಸ್ಟೆಪ್ ಏನಂತಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಅಪ್ಲೈ ದ ಸ್ಕಾಲರ್ಶಿಪ್ ಯೂಸಿಂಗ್ ದ ಬಿಲೋ ಮೆನ್ಷನ್ ಸ್ಟೆಪ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಿದ್ಮೇಲೆ ಸ್ಟೆಪ್ಸ್ ಯಾವ ಅನ್ನೋದಾದರೆ ಫಸ್ಟು ಅಪ್ಲೈನು, ಆಮೇಲೆ ರಿಜಿಸ್ಟರ್ ಮಾಡೋದಿರುತ್ತೆ, ಆಮೇಲೆ ಅಪ್ಲೈ ಹಿಯರ್ ಸ್ಕಾಲರ್ಶಿಪ್ ಸ್ಕೀಮ್ ಅಂತ ಇರುತ್ತೆ ಅದೆಲ್ಲ. ಸೊ ಇಷ್ಟು ಅಪ್ಲಿಕೇಶನ್ ಆಗಿರೋದ್ರಿಂದ ಸೊ ಎಲ್ಲಿ ಅಪ್ಲೈ ಮಾಡೋದಾದರೆ ಇಲ್ಲಿ ನೋಡ್ಬೋದು ನೀವು. ಸೊ ಓಕೆ, ಸ್ಕಾಲರ್ಶಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಡೀಟೇಲ್ಸ್ ಓಪನ್ ಆಗುತ್ತೆ.
ಓಕೆ, ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ ಮೊದಲಿಗೆ. ವಿತ್ ಯೂಸಿಂಗ್ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿಯಿಂದ ಕೂಡ ನೀವು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಸೊ ಅಕೌಂಟನ್ನು ಯಾರಿನ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅನ್ನೋಂಥವ್ರು ಕ್ರಿಯೇಟ್ ಆ್ಯನ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಇನ್ ಡೀಟೇಲ್ ಆಗಿ ಅದು ಎಲ್ಲ ಡೀಟೇಲ್ಸನ್ನು ಕೇಳ್ತಾ ಹೋಗುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ಐ ಡಿ, ಮೊಬೈಲ್ ನಂಬರ್, ಪಾಸ್ವರ್ಡ್, ಈ ಥರ ಎಲ್ಲ ಡೀಟೇಲ್ಸನ್ನು ನೀವು ಫಿಲ್ ಮಾಡಿಕೊಂಡು ಸೈನ್ ಅಪ್ ಕೊಟ್ಟ ನಂತರ ನಿಮ್ಮ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಪೇಜ್ ಓಪನ್ ಆದ ನಂತರ ನಿಮಗೆ ಅಲ್ಲಿ ಮೇನಾಗಿ ಅವ್ರು ಏನನ್ನು ತೋರಿಸ್ತಾರೆ ಅಂತಂದರೆ ನಿಮ್ಮ ಒಂದು ಫಸ್ಟ್ ಆಧಾರನ್ನು ವೆರಿಫೈ ಮಾಡಲಿಕ್ಕೆ ಕೇಳುತ್ತೆ. ಆಧಾರನ ವೆರಿಫೈ ಮಾಡಿದ ನಂತರ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆ್ಯಸ್ ಯೂಶ್ವಲ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಎಂಟರ್ ಆಗುತ್ತೆ. ಆನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಪ್ರೀವಿಯಸ್ ಇಯರ್ ಅಕಾಡೆಮಿಕ್ ಡೀಟೇಲ್ ಕೇಳುತ್ತೆ, ಆಮೇಲೆ ಗಾರ್ಡಿಯನ್ ಡೀಟೇಲ್ಸ್ ಕೇಳುತ್ತೆ, ಆನಂತರ ಬ್ಯಾಂಕ್ಸ್ ಡೀಟೇಲ್ಸ್ ಕೇಳುತ್ತೆ. ಅದಾದ ನಂತರ ಇಫ್ ಇನ್ ಕೇಸ್ ನೀವೇನಾದರೂ ಸೆಲೆಕ್ಷನ್ ಆದರೆ ನಿಮಗೆ ಒಂದು ಇಮೇಲ್ ಥ್ರೂ ಅವರು ಒಂದು ಇಮೇಲನ್ನು ಕಳಿಸ್ತಾರೆ. ಆ ಇಮೇಲ್ ಥ್ರೂ ನೀವೇನಪ್ಪ ಅಂತಂದರೆ ಏನೇನು ಓದ್ಕೋಬೋದು. ಅದಾದ ನಂತರ ಅವರು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಇಮೇಲಲ್ಲಿ ಒಂದು ಲಿಂಕನ್ನು ಮೆನ್ಷನ್ ಮಾಡ್ತಾರೆ. ಸೊ ಆ ಲಿಂಕ್ ಥ್ರೂ ಹೋಗಿ ನೀವು ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಿದರೆ ಸಾಕು, ನಿಮ್ಮ ಒಂದು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ. ಸೊ ಇದೇ ರೀತಿ ಹೊಸ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಇದೇ ರೀತಿ ಹೊಸ ವೀಡಿಯೋದೊಂದಿಗೆ ಮತ್ತೆ ನಾವು ನಿಮ್ಮ ಮುಂದೆ ಬರ್ತೀವಿ.